ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ವಾರದ ರೀಡಿಂಗ್. ವಾರದಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನೋಡ್ತೀರಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನು ನೋಡಿದ್ರೆ ಸ್ಕಿಪ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ಅನೌನ್ಸ್ಮೆಂಟ್ ಮಾಡೋದು ಏನಪ್ಪ ಅಂತ ಹೇಳಿದರೆ, ನಾಳೆ ಫ್ರೀ ಕ್ಲಾಸ್ ಟ್ಯಾರೋ ಕ್ಲಾಸ್ ನಡೀತಾ ಇದೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಜಾಯ್ನ್ ಆಗಬೇಕು ಅಂತ ಹೇಳಿದರೆ ಜಾಯ್ನ್ ಆಗಿ. ಅದರಿಂದ ನಿಮಗೆ ನಿಮ್ಮ ಜೀವನವನ್ನು ಯಾವ ರೀತಿ ನೀವು ಬದಲಾವಣೆಗಳನ್ನು ಮಾಡ್ಕೋತೀರಾ ಅನ್ನೋದ್ರ ಬಗ್ಗೆ ನಿಮಗೆ ಗೈಡೆನ್ಸ್ ಇರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ವಾರದ ರೀಡಿಂಗಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತಾ ಇದೆ, ನಿಮಗೆ ಯಾವೆಲ್ಲ ಸಿಹಿ ಸುದ್ದಿ ಆಗಿರ್ಬೋದು ಅಥವಾ ಅಪರ್ಚುನಿಟಿಗಳಾಗಿರ್ಬೋದು ಅಥವಾ ನಿಮಗೆ ದೈವಿಕ ಸಂದೇಶ ಏನಿರುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಮನಸ್ಸಲ್ಲಿ ನಿಮ್ಮ ದೈವಿಕ ಸಂದೇಶ ಅಂದರೆ ನೀವು ನಂಬಿರುವಂಥ ದೈವ ಶಕ್ತಿನ ಒಂದು ಸಾರಿ ನೆನ್ಪು ಮಾಡಿಕೊಂಡು ಈ ವಿಡಿಯೋ ನೋಡಿದರೆ ಇನ್ನೂ ನಿಮಗೆ ಏನಾದರೂ ಕ್ಲಾರಿಟಿ ಸಿಗಬೇಕಾಗಿತ್ತು ಅಥವಾ ಯಾವುದಾದ್ರೂ ವಿಚಾರಕ್ಕೆ ನಿಮಗೆ ಆನ್ಸರ್ ಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಇದರಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ದ ಸ್ಟಾರ್, 4 of cups, ಡೆತ್ ಕಾರ್ಡ್, 5 of cups, ದ ವರ್ಲ್ಡ್. ವಾವ್, ನೈಸ್ ಕಾರ್ಡ್. ಮತ್ತು ಗೈಡೆನ್ಸಿಗೆ ಒಂದು ಕಾರ್ಡ್ ತಗೊಳ್ಳೋಣ, ದ ಮ್ಯೂಜಿಷಿಯನ್. ಓಕೆ, ಈ ವಾರದಲ್ಲಿ ನೀವು ನಿಮ್ಮ ಮನಸ್ಸಲ್ಲಿ ಏನೆಲ್ಲ ಗೊಂದಲ ಇದೆ ಅನ್ನೋದು ಈ 3 ಕಾರ್ಡು ಹೇಳುತ್ತೆ. ಅಂದರೆ ಇವಾಗಿನ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ದ ಸ್ಟಾರ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಒಂದು ಭರವಸೆಯ ಕಾರ್ಡ್ ಇದು. ನಿಮ್ಮನ್ನು ನೀವು ಹೀಲ್ ಮಾಡಿಕೊಳ್ಳುವಂತಹ ಕಾರ್ಡ್. ಓಕೆನಾ? ನಿಮ್ಮ ದೈವಿಕ ರಕ್ಷಣೆ ಏನು ಹೇಳ್ತಾ ಇದೆಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಕಷ್ಟದ ಸಮಯ ಮುಗಿತಾ ಇದೆ. ನಿಮ್ಮ ಜೀವನದಲ್ಲಿ ನೀವು ಇಲ್ಲಿಯವರೆಗೂ ಏನು ಕಷ್ಟ ಅನುಭವಿಸಿದ್ದೀರಾ ಅದು ಮುಗಿದು ಒಂದು ಹೊಸ ಬೆಳಕು ಬರ್ತಾ ಇದೆ. ನೀವು ಒಂದು ಸ್ವತಂತ್ರ ಜೀವನವನ್ನು ಅನುಭವಿಸೋದಕ್ಕೆ ರೆಡಿ ಆಗ್ತಾ ಇದ್ದೀರಾ. ನಿಮ್ಮಲ್ಲಿರುವಂಥ ಇಲ್ಲಿಯವರೆಗೂ ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ದೀರಿ, ಕಣ್ಣೀರನ್ನು ಹಾಕಿದ್ದೀರಿ, ಅದರ ಒಂದು ಮುಕ್ತಾಯದ ಹಂತದಲ್ಲಿದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಅಂದರೆ ಹೊಸ ಬೆಳಕು ಮೂಡುತ್ತಿದೆ ಎಂಬುದರ ಸಂಕೇತವಾಗಿದೆ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಸ್ಟಾರ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರ್ತಾ ಇದೆ, ನಿಮಗೊಂದು ಜೀವನದ ಬದಲಾವಣೆಯನ್ನು ತರ್ತಾ ಇದೆ. ಈ ವಾರದಲ್ಲಿ ನೀವು ಅಂದ್ಕೊಂಡಿರುವಂಥದ್ದೆಲ್ಲ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ನಿಮ್ಮ ಜೀವನದಲ್ಲಿ ಏನೆಲ್ಲ ಕಷ್ಟಪಟ್ಟಿದ್ದೀರಾ, ಫೈನಾನ್ಷಿಯಲ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು, ಇದೆಲ್ಲ ನಿಮ್ಮನ್ನು ಹೀಲ್ ಮಾಡಿ ಒಂದು ಹೊಸ ರೂಪವನ್ನು ತರ್ತಾ ಇದೆ. ಒಂದು ಸ್ವತಂತ್ರರಾಗಿ ಒಂದು ಜೀವನ ಮಾಡೋದಕ್ಕೆ ನಿಮಗೆ ಒಂದು ಯೂನಿವರ್ಸ್ ದೈವಿಕ ರಕ್ಷಣೆಯಾಗಿ ನಿಮಗೆ ಕಾಡ್ತಾ ಇದೆ, ಅಂದರೆ ಕಾಪಾಡ್ತಾ ಇದೆ ನಿಮ್ಮನ್ನು. ಯಾವ ರೀತಿಯಾಗಿ ಅಂತ ಹೇಳಿದರೆ, ನಿಮಗೆ ಒಂದು ರಕ್ಷಣೆಯ ಕವಚವಾಗಿ ನಿಮ್ಮನ್ನು ಕಾಪಾಡೋದಕ್ಕೆ ಅದು ಕಾಯ್ತಾ ಇದೆ ಅಂತ ಹೇಳ್ಬೋದು. ಅಂದರೆ ಇಷ್ಟು ದಿನ ನಿಮಗೆ ಏನು ಕಾಡಿದೆಯೋ, ಅಂದರೆ ಯಾವೆಲ್ಲ ಮನಸ್ಸಲ್ಲಿ ನೀವು ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಎಮೋಷನ್ಲಿ ಫೀಲ್ ಆಗಿದ್ರಿ, ಒಂದು ಆರೋಗ್ಯದಲ್ಲಾಗಿರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ತುಂಬಾ ನೋವನ್ನು ಪಟ್ಟಿದ್ರು. ಅಂದರೆ ಈ ಕಾರ್ಡ್ ನಿಮಗೆ ಹೇಳೋದಿಷ್ಟೇ, ಒಂದು ಭರವಸೆಯನ್ನು ಮೂಡಿಸ್ತಾ ಇದೆ ನಿಮ್ಮ ಜೀವನದಲ್ಲಿ. ನನ್ನ ಜೀವನದಲ್ಲಿಯೂ ಸಹಿತ ಬದಲಾವಣೆ ಬರ್ತಾ ಇದೆ, ನಾನು ಅಂದ್ಕೊಂಡಂತಹ ಜೀವನ ನನಗೆ ಸಿಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ಬ್ರಹ್ಮಾಂಡದ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಇಟ್ಟು ನೀವು ಮುಂದೆ ಹೋಗಿ ಅನ್ನೋದನ್ನು ಹೇಳುತ್ತೆ. ಓಕೆನಾ? ಇಲ್ಲಿಯವರೆಗೂ ನೀವು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಿಂದನೂ ನೀವು ಹೊರ ಬರೋದಕ್ಕೆ ಪ್ರಯತ್ನ ಮಾಡಿದ್ರಿ, ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ. ಇದರಿಂದ ಈ ಕಷ್ಟದಿಂದ ನಾವು ಮುಕ್ತಿ ಆಗ್ತೀನ ಅಂತ ಹೇಳಿ ನೀವು ಯೋಚನೆ ಮಾಡ್ತಾಯಿದ್ರಿ. ಖಂಡಿತವಾಗಿಯೂ ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಿಕ್ಕದು ದೊಡ್ಡದು ಒಂದು ಬದಲಾವಣೆಯನ್ನು ನೋಡ್ತಾ ಇದ್ದೀರಾ.
ಓಕೆನಾ. ನೀವು ಅಂದ್ಕೊಂಡಿರುವಂತಹ ವಿಚಾರದಲ್ಲಿ ನಿಮಗೆ ಒಂದು ಸ್ವಲ್ಪನಾದರೂ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ. 80% ಬದಲಾವಣೆಯನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳುತ್ತೆ. ಅಂದರೆ ನಿಮ್ಮ ಆಂತರಿಕ ಧ್ವನಿ ಏನಿದೆ, ನಿಮ್ಮ ಇಂಟ್ಯೂಷನ್ ಏನಿದೆ, ಅದನ್ನು ನೀವು ಸರಿಯಾದ ಹಾದಿಯಲ್ಲಿ ನಡೆಸೋದಕ್ಕೆ ನಿಮಗೆ ಯೂನಿವರ್ಸ್ ಸಪೋರ್ಟ್ ಸಹಿತ ಮಾಡ್ತಾ ಇದೆ. ಒಂದು ನಕಾರಾತ್ಮಕವಾದ ತೊಂದರೆಯಿಂದ ಪ್ರಶಾಂತವಾಗಿರಲು ನೀವು ಬಯಸ್ತಾ ಇದ್ದೀರಾ. ಅಂದರೆ ಇಲ್ಲಿಯವರೆಗೂ ನೀವೇನು ಅನುಭವಿಸಿದ್ರಿ, ಒಂದು ನಕಾರಾತ್ಮಕ ಶಕ್ತಿ ಆಗಿರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಬೇರೆ ಯಾವುದೋ ವ್ಯಕ್ತಿ ನಿಮಗೆ ತೊಂದರೆ ಕೊಡ್ತಾ ಇರ್ಬೋದು, ಆ ವ್ಯಕ್ತಿಗಳಿಂದನೂ ಸಹಿತ ನೀವು ಮುಕ್ತಿಯನ್ನು ಹೊಂದುತ್ತಾ ಇದ್ದೀರಾ. ಇಲ್ಲಿಯವರೆಗೂ ಒಂದು ಬ್ಯಾಲೆನ್ಸಿಂಗ್ ಆಗಿ ನೀವು ಜೀವನ ಮಾಡ್ತಾ ಬಂದ್ರಿ. ಒಂದು ಭರವಸೆಯನ್ನು ನೋಡಬೇಕು ನನಗೆ ಆಗ್ತಾ ಇಲ್ಲ, ಈ ಕಷ್ಟ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನೀವೇನು ದೇವರಲ್ಲಿ ಪ್ರೇಯರ್ ಮಾಡಿದ್ರಿ, ಆ ಪ್ರೇಯರಿಂದ ನಿಮಗೆ ಒಂದು ಸಿಹಿ ಸುದ್ದಿ ಅನ್ನೋದೇನಪ್ಪ ಅಂತ ಹೇಳಿದರೆ ಒಂದು ನಂಬಿಕೆ ಬರ್ತಾ ಇದೆ. ಒಂದು ಸರಿಯಾದ ದಾರಿಲಿದ್ದೀರಾ, ಒಂದು ದೈವಿಕ ರಕ್ಷಣೆ ನಿಮಗೆ ಈ ವಾರದಲ್ಲಿ ಸಿಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸಮೃದ್ಧಿನೂ ಅಷ್ಟೇ ನಿಮ್ಮ ಜೀವನದಲ್ಲಿ ಹರಿದು ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಇಲ್ಲಿ ಏನು ಹೇಳ್ತಪ್ಪ ಅಂತ ಹೇಳಿದರೆ 4 ಆಫ್ ಕಪ್ಸು ಸಹಿತ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ತರ್ತಾ ಇದೆ ಅಂತ ಹೇಳಿದರೆ, ನೀವು ತುಂಬಾ ಒಂದು ವಿಚಾರಕ್ಕೆ ಬೇಸರಗೊಂಡಿದ್ರಿ, ಅತೃಪ್ತಿಯಾಗಿ ನೀವು ಇಲ್ಲಿವರೆಗೂ ಯೋಚನೆ ಮಾಡ್ತಾ ಇದ್ರಿ, ನಿರಾಸಕ್ತಿಯನ್ನು ಸಹಿತ ಇಲ್ಲಿ ಹೊಂದಿದ್ರಿ. ಅಂದರೆ ಪ್ರೀತಿ ವಿಚಾರದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸಹಿತ ನೀವು ಎಲ್ಲದನ್ನೂ ನೀವು ಬಯಸ್ತಿದ್ದೀರ. ಅಂದರೆ ನೀವು ಕೊಡೋದನ್ನು ಎಲ್ಲರಿಗೂ ಕೊಡ್ತಾ ಇದ್ದೀರಾ, ಪ್ರೀತಿ ಕೊಡ್ತಾ ಇದ್ದೀರಾ, ಒಳ್ಳೆಯ ಸಮಯ ಕೊಡ್ತಾ ಇದ್ದೀರಾ, ನೀವು ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋದನ್ನು ಬಯಸ್ತಾ ಇದ್ದೀರಾ. ಆದರೂ ಸಹಿತ ನಿಮಗೆ ಸರಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ. ಯಾಕಪ್ಪ ಅಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಎಷ್ಟೋ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೀರಾ. ನೀವು ಒಂದು ಗಾಳಿಯಲ್ಲಿರುವಂತಹ ಮತ್ತೊಂದು ಹೊಸ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಹಸ್ತ ನಿಮ್ಮನ್ನು ಚಾಚಿ ಕರೀತಾ ಇದೆ, ಬಟ್ ಅದನ್ನು ತಗೊಳ್ಳುವಂತಹ ಮನಸ್ಥಿತಿಯಲ್ಲಿ ನೀವಿಲ್ಲ. ಯಾವುದೋ ಒಂದು ಬಲವಾದ ಯೋಚನೆಯಲ್ಲಿ ಇದ್ದೀರಾ, ಏನೋ ಒಂದು ವಿಷಯಕ್ಕೆ ನೀವು ತುಂಬ ಗೊಂದಲದಲ್ಲಿದ್ದೀರಾ. ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ನಿಮ್ಮ ಜೀವನದಲ್ಲಿ ಗ್ರೋತನ್ನು ಪಡೆದಿದ್ದೀರಾ, ಸಕ್ಸಸ್ಸನ್ನು ಪಡೆದಿದ್ದೀರಾ. ನಿಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಸಣ್ಣ ಪುಟ್ಟ ಗದ್ದಲಗಳು, ಅವಮಾನಗಳು, ನಿಮಗಿರುವಂತಹ ಮಾತುಕತೆಗಳು, ಬೇರೆಯವರು ನಿಮಗೆ ನಿಮ್ಮ ಬಗ್ಗೆ ಮಾತಾಡಿದಂಥ ಮಾತುಗಳಿಂದ ಆಗಿರ್ಬೋದು, ಮನೆಯಲ್ಲಿ ನೀವು ಪಡ್ತಿರುವಂತಹ ಯಾವುದೋ ಒಂದು ವಿಚಾರಕ್ಕೆ ನಿಮಗೆ ತುಂಬಾ ನೋವಾಗಿರ್ಬೋದು. ಎಷ್ಟೇ ಮಾಡಿದರೂ ನನ್ನ ಜೀವನ ಇಷ್ಟೇ ಅಲ್ವಾ ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು. ಹೌದು, ನಿಮಗಾಗಿ ಒಂದು ಅವಕಾಶನ ಯೂನಿವರ್ಸ್ ಕೊಡ್ತಾ ಇದೆ. ಅದನ್ನು ತಗೊಳ್ಳುವಂತಹ ಮನಸ್ಥಿತಿನ ನೀವು ಮಾಡಬೇಕು. ಅಂದರೆ ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳ್ತಾ ಇದೆ, ನಾನು ಸರಿಯಾದ ಮಾರ್ಗದಲ್ಲಿದ್ದೀನಿ, ಆ ಸರಿಯಾದ ಮಾರ್ಗ ನನಗೆ ಸಿಗ್ತಾ ಇದೆ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಆಧ್ಯಾತ್ಮಿಕವಾಗಿ ಹೋಗುವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಏನಾದರೂ ನೋವನ್ನು ಅನುಭವಿಸ್ತಾ ಇದ್ದೀರಿ, ಅಲ್ಲಿ ಏನೋ ಸಮಸ್ಯೆಗಳನ್ನು ನೀವು ನೋಡ್ತಾ ಇದ್ರಿ ಅಂದರೆ ಅಲ್ಲಿಯೂ ಸಹಿತ ನಿಮಗೆ ಯೂನಿವರ್ಸ್ ನಿಮಗೆ ಒಂದು ಅವಕಾಶನ ಕೊಡ್ತಾ ಇದ್ದಾರೆ. ಇವತ್ತಿನ ಎನರ್ಜಿ ಹೇಗಿದೆಯಪ್ಪ ಅಂತ ಹೇಳಿದರೆ ತುಂಬಾ ಫ್ಲೋ ಆಗ್ತಾ ಇದೆ. ಅಂದರೆ ಯೂನಿವರ್ಸ್ ದೈವಿಕ ಶಕ್ತಿ ನಿಮ್ಮ ಜೊತೆನೇ ಇದೆ, ನಿಮಗೆ ನಿಮ್ಮ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನೀವು ಒಂದು ದಾರಿಯಲ್ಲಿ ಇವಾಗ ಹೋಗ್ತಾ ಇದ್ದೀರಿ ಅಂದರೆ ಆ ದಾರಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ನಿಮಗಾಗಿ ಒಂದು ಅವಕಾಶಗಳನ್ನು ಹುಡುಕಿ ತರ್ತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ದೈವಿಕ ಶಕ್ತಿ ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಾ ಇದೆ. ಆದರೆ ನೀವು ಅದನ್ನು ತಗೊಳ್ಳೋದಕ್ಕೆ ರೆಡಿ ಆಗಬೇಕಷ್ಟೇ. ಯಾಕೆಂದರೆ ನೀವು ಯಾವುದೋ ಒಂದು ಯೋಚನೆಯಲ್ಲಿ ಇದ್ದೀರಾ, ಆ ಯೋಚನೆ ನಿಮ್ಮ ಮುಂದೆ ಇರುವಂಥ ಅವಕಾಶಗಳನ್ನು ನೀವು ನೋಡದೇ ಇದ್ದಾಗ ಯೂನಿವರ್ಸು ಸಹಿತ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ನಿಮಗೆ ಹೇಳೋದಿಷ್ಟೇ, ನೀವು ನಿಮ್ಮಲ್ಲಿರುವಂಥ ಎಷ್ಟೋ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಯೋಚನೆಗಳಿಂದ ಹೊರಬಂದು ಒಂದು ಪ್ರಪಂಚವನ್ನು ನೋಡಿ, ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರಪಂಚವನ್ನು ನೋಡಿ, ನೀವು ಹೋಗ್ತಾ ಇರೋ ದಾರಿ ನನಗೆ ಸರಿಯಾಗಿದೆಯಾ, ನನ್ನಲ್ಲಿರುವಂಥ ಎಷ್ಟು ಅವಕಾಶಗಳಿದೆ, ಆ ಅವಕಾಶಗಳನ್ನು ನಾನು ನೋಡ್ತಾ ಇದ್ದೀನಿ ಅನ್ನೋದಂತಹ ಮನಸ್ಥಿತಿನ ನೀವು ಪಡ್ಕೊಳ್ಳಿ ಅಂತಲೂ ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಡೆತ್ ಕಾರ್ಡ್ ಬರ್ತಾ ಇದೆ ಅಂತ ಹೇಳಿದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರೋ ಕಾರ್ಡ್. ಇಲ್ಲಿ ನ್ಯೂ ಬರ್ತ್ ಆಗ್ತಾ ಇದೆ. ನ್ಯೂ ಬರ್ತ್ ಅಂತ ಹೇಳಿದರೆ ನಿಮ್ಮಲ್ಲಿ ಒಂದು ಯಾವುದೋ ಹೆದರ್ತಾ ಇದ್ದೀರಾ, ನಿಮ್ಮ ಹೆದರಿಕೆ ಇತ್ತು, ನಾನು ಇದಾಗುತ್ತೋ ಇಲ್ವೋ, ಅಥವಾ ಯಾವುದೋ ಒಂದು ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಮುಂದೆ ಹೋಗಬೇಕು ಅಂದ್ಕೊಂಡಿದ್ದೀರಾ. ಬಟ್ ಅಲ್ಲಿರುವಂತಹ ನೆಗೆಟಿವ್ ಥಾಟ್ಸಿಂದ, ಬೇರೆಯವ್ರ ಜನಗಳಿಂದ ಮಾತಾಡೋ ಮಾತುಗಳಿಂದ ನೀವು ಹಿಂದೆ ಆಗ್ತಾ ಇದ್ದೀರಾ. ಮತ್ತು ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಸಹಿತ ನೀವು ಯಾವುದೋ ಒಂದು ಸಮಸ್ಯೆಗೆ ಸಿಲುಕಾಕೊಂಡಿದ್ರಿ, ಅಲ್ಲಿಯೂ ಸಹಿತ ನಿಮಗೆ ಒಂದು ಬಿಡುಗಡೆ ಬರ್ತಾ ಇದೆ. ಆ ಬಿಡುಗಡೆ ನಿಮ್ಮ ಜೀವನ ಒಂದು ಹೊಸದಾದ ಜೀವನವನ್ನು ಸಹಿತ ಇಲ್ಲಿ ರೂಪಿಸ್ಕೋತಾ ಇದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ
ಅತ್ಯಂತ ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ತಾ ಇದೆ. ಯಾವುದೇ ವಿಚಾರ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಎಜುಕೇಷನಲ್ಲಿ ಆಗಿರ್ಬೋದು, ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ನಿಮಗೆ ನಿಮ್ಮ ರಿಲೇಟೆಡ್ ಇವಾಗ ಏನು ನೀವು ವಿಡಿಯೋ ನೋಡ್ತಾ ಇದ್ದೀರಾ ಆ ವಿಡಿಯೋ ಅದರಲ್ಲಿ ನಿಮಗೆ ಸಂಬಂಧಪಟ್ಟಂಥ ವಿಚಾರಕ್ಕೆ ನೀವು ಒಂದು ದೊಡ್ಡ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ, ಹೊಸ ಜೀವನವನ್ನು ನೋಡ್ತಾ ಇದ್ದೀರಾ. ಒಂದು ಹಂತ 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 ಬರ್ತಾ ಇದೆ. ಇಲ್ಲಿಯವರೆಗೂ ನೀವು ಈ ಹಿಂದೆ ಇದ್ದಂತಹ ವ್ಯಕ್ತಿಗಳಲ್ಲಿ ಈಗ ನೀವು ನೋಡ್ತಾ ಇರೋಂತಹ ಪರಿಸ್ಥಿತಿನ ಚೇಂಜ್ ಆಗ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅತ್ಯಂತ ದೊಡ್ಡ ಬದಲಾವಣೆ ಅಂತ ಹೇಳಿದರೆ ಹಳೆಯದು ಮುಗಿದು ಹೊಸ ಅಧ್ಯಾಯವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಅಂದರೆ ಇಲ್ಲಿವರೆಗೂ ಅಲ್ಲಿ ಮೊದಲನೇ ಕಾರ್ಡು ಅದೇ ಹೇಳಿತ್ತು, ನಿಮಗೆ ಒಂದು ಹೊಸ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ, ಒಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಆ ಬದಲಾವಣೆಯಿಂದ ನಿಮಗೆ ನಿಮ್ಮ ಜೀವನದ ಹೊಸ ರೂಪವನ್ನೇ ಪಡೆದುಕೊಳ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಇಲ್ಲಿ ಹಳೆ ನೋವು ಅಂತ ಹೇಳಿದರೆ ಹಳೆ ಕಾರ್ಮಿಕ್ ಎನರ್ಜಿ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಮಸ್ಯೆ ಸಿಲುಕು ಹಾಕ್ಕೊಂಡಿದ್ರೆ ನಿಮಗೆ ತುಂಬಾ ನೋವು ಕೊಡ್ತಾ ಇರುವಂಥ ವ್ಯಕ್ತಿಯಿಂದ ನೀವು ಮುಕ್ತಿ ಆಗ್ತಿರ್ಬೋದು. ಹೀಗೆ ಹಲವಾರು ವಿಚಾರಗಳಿಗೆ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಬರ್ತಾ ಇದೆ. ಒಂದು ಕೆಲಸದಲ್ಲಿದ್ದರೆ ಆ ಕೆಲಸದಿಂದ ನೀವು ಚೇಂಜ್ ಆಗಿ ಮತ್ತೆ ಬೇರೆ ಪ್ರಮೋಷನ್ ಆಗ್ತಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಕೆಲಸಕ್ಕೆ ನೀವು ಟ್ರೈ ಮಾಡಿದರೆ ಅಲ್ಲಿಂದ ಏನಾದರೂ ನಿಮಗೆ ಅಪರ್ಚುನಿಟಿ ಬರ್ಬೋದು. ನಿಮ್ಮ ಜೀವನದಲ್ಲಿರುವಂತಹ ಹಳೆಯ ಕರ್ಮ, ಹಳೆಯ ಎನರ್ಜಿ ಮುಕ್ತಾಯವಾಗಿ ಒಂದು ಹೊಸ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಪ್ಸ್ ಇಲ್ಲಿ ಮತ್ತೆ ಬಂದಿದೆ, ಇಲ್ಲಿ ಸಹಿತ ನಿಮಗೆ ಅದೇ ಕಪ್ಸ್ ಇದು ಬಂದಿದೆ. ಏನಪ್ಪ ಅಂತ ಹೇಳುತ್ತೆ ಅಂತ ಹೇಳಿದರೆ ನಿಮ್ಮಲ್ಲಿರುವಂತಹ ಅವಕಾಶಗಳನ್ನು ನೀವು ಹಿಂದೆ ಹಾಕ್ತಾ ಇದ್ದಾರೆ. ಅಂದರೆ ಇಲ್ಲಿ ಯೂನಿವರ್ಸ್ ನಿಮಗೆ ಪದೇ ಪದೇ ಹೇಳ್ತಾ ಇದೆ, ನಿಮ್ಮ ಜೀವನದಲ್ಲಿ ಒಂದು ಯಾವುದೋ ಒಂದು ವಿಚಾರಕ್ಕೆ ನೀವು ಬದಲಾವಣೆ ಆಗಲೇಬೇಕು. ಇಲ್ಲಿ ಸಹಿತ ನೀವು ತಳಗೆ ನೋಡ್ತಾ ಇದ್ದೀರಾ, ಇಲ್ಲಿ ಸಹಿತ ನೀವು ತಳಗೆ ನೋಡ್ತಾ ಇದ್ದೀರಾ. ಅಂದರೆ ನೀವು ಇರುವಂತಹ ಪ್ರೀತಿಯಾಗಿರ್ಬೋದು, ನಿಮ್ಮಲ್ಲಿರುವಂತಹ ಸ್ನೇಹ ಬಾಂಧವ್ಯ ಆಗಿರ್ಬೋದು, ಅಥವಾ ನೀವು ನಂಬಿರುವಂಥ ಯಾವುದೋ ವ್ಯಕ್ತಿಯಿಂದ ನೀವು ಮೋಸ ಹೋಗಿ ಅದರಿಂದ ನೋವು ಪಡ್ತಾ ಇದ್ದೀರಾ. ನೋವು ಪಟ್ಟು ಸಹಿತ ನಿಮಗೆ ಒಂದು ಅವಕಾಶ ಅನ್ನೋದನ್ನು ಯೂನಿವರ್ಸ್ ಕೊಡ್ತಾ ಇದೆ. ಆದರೂ ಸಹಿತ ನೀವು ಅದನ್ನು ನೋಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ ಇಲ್ಲಿ ಆಲ್ರೆಡಿ ನೀವು ನೊಂದು ಹೋಗಿದ್ದೀರಾ, ಒಂಟಿಯಾಗಿರಬೇಕು ನನಗೆ ಸಾಕು ಈ ಜೀವನದ ಅಂತ ಹೇಳಿ ತುಂಬಾ ಲೋನ್ಲಿ ಫೀಲ್ ಆಗಿದ್ದೀರ. ಹೌದಾ, ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂತ ಹೇಳಿದರೆ ಯಶಸ್ಸು ಪರಿಪೂರ್ಣತೆಯನ್ನು ಕಳ್ಕೊಂಡಿದ್ದೀರಾ. ಯಶಸ್ಸಿನಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ಆಗಿರ್ಬೋದು, ಅಥವಾ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಯಾವ ವಿಚಾರಕ್ಕೆ ನೀವು ಸಕ್ಸಸ್ ಪಡಿತೀನಿ ಅಂತ ಹೇಳಿದರೆ ಅಲ್ಲಿ ನಿಮಗೆ ಸೋಲಾಗಿದೆ. ಆ ಸೋಲನ್ನು ನೀವು ಅನುಭವಿಸಿದ್ದಕ್ಕೆ ಇಲ್ಲಿ ಕೊಡ್ತಾ ಇರುವಂಥ ಯಾವುದೇ ಅವಕಾಶಗಳನ್ನು ನೀವು ನೋಡ್ತಾ ಇಲ್ಲ. ಅಂದರೆ ನಂಬಿಕೆನೇ ಹೋಗ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ. ಯಾವುದೂ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ಇದರಿಂದ ನನಗೆ ಯಾವುದೂ ಒಳ್ಳೆಯದಾಗ್ತಾ ಇಲ್ಲ. ಸುದೀರ್ಘವಾದ ಪ್ರಯಾಣವನ್ನು ಬಯಸ್ತಾ ಇದ್ದಾರೆ, ಆದರೂ ಸಹಿತ ನಿಮಗೆ ಇಲ್ಲಿ ಏನಾಗ್ತಾ ಇದೆ, ಸೋಲೆ ಆಗ್ತಾ ಇದೆ. ಆ ಸೋಲು ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿ ನೀವು ಉತ್ತರ ಹುಡುಕ್ತಾ ಹೋಗ್ತಾ ಇದ್ದೀರಾ. ಆದರೂ ಸಹಿತ ನಿಮಗೆ ಉತ್ತರ ಸಿಗದೇ ಇದ್ದಾಗ ಒಂದು ದೇವ್ರ ಮೇಲೆ ಆಗಿರ್ಬೋದು, ಮತ್ತೊಂದು ಮನುಷ್ಯರ ಮೇಲೆ ಆಗಿರ್ಬೋದು, ಜೊತೆಗಿರುವಂತಹ ವ್ಯಕ್ತಿಗಳ ಜೊತೆ ಆಗಿರ್ಬೋದು, ನಿಮಗೆ ಆ ವಿಶ್ವಾಸವನ್ನು ಕಳೆದುಕೊಂಡಿದ್ದೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ನಿಮಗೆ ಮಾರ್ಗದರ್ಶನ ಏನು ಹೇಳುತ್ತಪ್ಪ, ಯೂನಿವರ್ಸ್ ಏನು ಹೇಳುತ್ತೆ ಅಂತ ಹೇಳಿದರೆ, ನೀವು ಸಾಗುತ್ತಿರುವ ದಾರಿ ಸರಿಯಾಗಿದೆ, ಬಟ್ ನೀವು ಅಲ್ಲಿರುವಂತಹ ಸಿಚುವೇಶನ್ಗಳನ್ನು ನೀವು ಅರ್ಥ ಮಾಡಿಕೊಂಡು ಮುಂದೆ ಹೋದರೆ ನಿಮಗೆ ಒಂದು ಒಳ್ಳೆಯ ಅವಕಾಶಗಳು ಸಿಗುತ್ತೆ. ಬಟ್ ನೀವು ನೋಡದೆ ಮುಂದೆ ಹೋದರೆ ನಿಮ್ಮ ದುಡುಕು ನಿರ್ಧಾರದಿಂದ ನಿಮ್ಮ ಯಾವುದೇ ಒಂದು ಸಂಬಂಧನಾಗಿರ್ಬೋದು, ಅಥವಾ ಯಾವುದೇ ಒಂದು ಪ್ರೀತಿಗೆ ಸಂಬಂಧಪಟ್ಟಂಥ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಅಲ್ಲಿ ಲಾಸನ್ನು ನೋಡ್ತೀರಾ, ಬಿಡುಗಡೆಯನ್ನು ನೋಡ್ತೀರಾ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಷ್ಟಗಳು ಮತ್ತು ಒಂದು ಸವಾಲುಗಳು ಒಂದು ದೊಡ್ಡ ಚಕ್ರದಲ್ಲಿ, ಅಂದರೆ ಒಂದು ಚಕ್ರಗಳಾಗಿ ಮುಕ್ತಾಯಗೊಂಡು ಮುಂದೆ ಹೋಗುವಂಥದ್ದಾಗಿದೆ. ಆದರೆ ನೀವು ಅದನ್ನೇನು ಮಾಡ್ತಾ ಇದ್ದೀರಪ್ಪ ಅಂತ ಹೇಳಿದರೆ, ನೀವು ಅದನ್ನು ಯೋಚನೆನೇ ಮಾಡ್ತಾ ಇಲ್ಲ ಅಲ್ವಾ. ಇಲ್ಲಿ ಯಾವ ರೀತಿಯಾಗಿಯೂ ಸಹಿತ ನೀವು ಬದಲಾವಣೆಯನ್ನು ನೋಡಬೇಕಪ್ಪ ಅಂದ್ರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಸರಿ ಹೋದ ಹಳೆಯ ಅಭ್ಯಾಸಗಳನ್ನು, ಅಂದರೆ ಇಲ್ಲಿ ಹಳೆಯ ಅಭ್ಯಾಸಗಳಾಗಿರ್ಬೋದು, ಅಥವಾ ನಿಮ್ಮಲ್ಲಿರುವಂಥ ಯಾವುದೋ ಕೆಟ್ಟ ವಿಚಾರದಲ್ಲಿ ನೀವು ಇದ್ರಿ ಅಂತ ಹೇಳಿದರೆ ಅದನ್ನು ನೀವು ಬಿಡಬೇಕಾಗುತ್ತೆ. ಅಂದರೆ ಕೆಟ್ಟದಿರು, ಕುಡ್ತ, ಚಟ್ ಮತ್ತು ಹೀಗೆ ಹಲವಾರು ವಿಚಾರಗಳು, ಆ ದುಶ್ಚಟಗಳಿಂದ ನೀವು ಹೊರಗೆ ಬರಬೇಕು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ನೀವು ಆಲ್ರೆಡಿ ತುಂಬ ನೋವು ಪಟ್ಟಾಗ ಆ ನೋವಿಂದ ಹೊರ ಬರಬೇಕು ಅಂತ ಹೇಳಿದರೆ ನೀವು ಹಲವಾರು ವಿಚಾರಗಳಲ್ಲಿ ಹಲವಾರು ಅಭ್ಯಾಸಗಳನ್ನು ಮಾಡ್ಕೊತೀರ. ಆ ಅಭ್ಯಾಸಗಳಿಂದ ಹೊರ ಬಂದರೆ ಅಂದರೆ ನಿಮ್ಮದೇ ಒಂದು ಪ್ರಪಂಚ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿ ಹೇಳ್ತಾ ಇದೆ, ನಿಮ್ಮ ವರ್ಲ್ಡ್
ಇದು ನಿಮಗೆ ನಿಮ್ಮ ಜೀವನವನ್ನು 4 ದಿಕ್ಕುಗಳಿಂದ ನಿಮಗೆ ಒಂದು ಸರಿಯಾದ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಇದು ಮೇಜರ್ ಆರ್ಕಾನ ಆಗಿರೋದ್ರಿಂದ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನದಲ್ಲಿ ಮೇಜರ್ ಆಗಿ ಒಂದು ದೊಡ್ಡ ಬದಲಾವಣೆಯನ್ನು ನೋಡ್ತಾ ಇದ್ದೀರಾ. ಆ ದೊಡ್ಡ ಬದಲಾವಣೆಯು ಸಹಿತ ನಿಮಗೆ ಒಂದು ಹೊಸ ಅವಕಾಶಗಳನ್ನು ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ಯಶಸ್ಸು, ಪರಿಪೂರ್ಣತೆ, ಒಂದು ಸುದೀರ್ಘ ಪ್ರಯಾಣದ ಯಶಸ್ವಿಯನ್ನು, ಮುಕ್ತಾಯವನ್ನು ಸೂಚಿಸುತ್ತದೆ. ಅಂದರೆ ಸಕ್ಸಸ್, ಪರಿಪೂರ್ಣತೆಯನ್ನು ನೀವು ಪಡಿತಾ ಇದ್ದೀರಾ. ಇಲ್ಲಿಯವರೆಗೂ ನೀವು ಪಟ್ಟಿರೋ ಕಷ್ಟಕ್ಕೆ ಒಂದು ಸಕ್ಸಸ್ ಅನ್ನೋದು ಬರ್ತಾ ಇದೆ. ಒಂದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಸಹಿತ ಬರ್ತಾ ಇದೆ. ಇದನ್ನು ನೀವು ಪರಿಪೂರ್ಣವಾಗಿ ಅದನ್ನು ಅನುಭವಿಸುವಂತಹ ಸಮಯನೂ ಸಹಿತ ನಿಮ್ಮ ಹತ್ರನೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮಲ್ಲಿರುವಂತಹ ಎಷ್ಟೋ ಕಷ್ಟಗಳು, ಸವಾಲುಗಳು ಒಂದು ದೊಡ್ಡ ಚಕ್ರ ಮುಕ್ತಾಯಗೊಂಡು ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಹೊಸ ಜಗತ್ತು ಅನಾವರಣಗೊಳ್ಳಲಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ 4 ದಿಕ್ಕುಗಳಿಂದನೂ ಸಹಿತ ನಿಮ್ಮ ಜೀವನದಲ್ಲಿ ಒಳ್ಳೆಯ ಅವಕಾಶಗಳನ್ನು ಹುಡುಕಿ ತರ್ತಾ ಇದೆ, ಸಮೃದ್ಧಿಯನ್ನು ತರ್ತಾ ಇದೆ, ಪ್ರೀತಿಯನ್ನು ತರ್ತಾ ಇದೆ, ಸಂಪತ್ತನ್ನು ತರ್ತಾ ಇದೆ. ಇಲ್ಲಿ ದೈವಿಕ ರಕ್ಷಣೆ ಸಹಿತ ನಿಮ್ಮ 4 ದಿಕ್ಕುಗಳಿಂದ ಒಂದು ದೈವಿಕ ರಕ್ಷಣೆಯೂ ಸಹಿತ ಇಲ್ಲಿ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ದ ಮ್ಯೂಜಿಷಿಯನ್ ಕಾರ್ಡ್ ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ಆಲ್ರೆಡಿ ನಿಮ್ಮ ಜೀವನಕ್ಕೆ ಏನೆಲ್ಲ ಕೊಡಬೇಕಾಗಿದೆಯೋ ಅದನ್ನು ಕೊಟ್ಟಿದೆ. ಅಂದರೆ ನಿಮ್ಮ ಕೈಯಲ್ಲಿ ಈಗ ಅದ್ಭುತ ಅವಕಾಶ, ಅದ್ಭುತವಾದ ಆಂತರಿಕ ಶಕ್ತಿ, ಸಂಪನ್ಮೂಲಗಳಿವೆ. ನೀವು ಅಂದುಕೊಂಡಿದ್ದನ್ನು ಸಾಧಿಸಲು, ಹೊಸ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಲು ಇದು ಅತ್ಯಂತ ಸೂಕ್ತ ಸಮಯ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾರೆ. ಅಂದರೆ ಯೂನಿವರ್ಸ್ ನಿಮಗೆ ಆಲ್ರೆಡಿ ಇಲ್ಲಿ ಎಲ್ಲ ಅದ್ಭುತಗಳ ಶಕ್ತಿಯನ್ನು ಕೊಟ್ಟಿದೆ. ಇಲ್ಲಿ ಸಹಿತ ಅದೇ ಇದೆ, ಇಲ್ಲಿ ಸಹಿತ ಅದೇ. ನಿಮಗೆ ನಿಮ್ಮದೇ ಆದ ದೈವಿಕ ಶಕ್ತಿ, ನಿಮಗೆ ಏನೆಲ್ಲ ಕಲಿಸ್ಕೊಡ್ಬೇಕಾಗಿದೆಯೋ, ಯಾವೆಲ್ಲ ವಿಚಾರಗಳಿಗೆ ನೀವು ಮುಂದೆ ಹೋಗಬೇಕು ಅಂದ್ಕೊಂಡಿದ್ರೋ, ಆಧ್ಯಾತ್ಮಿಕವಾಗಿರ್ಬೋದು, ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಅಥವಾ ನೀವು ನಿಮ್ಮ ಸಂಬಂಧದಲ್ಲಾಗಿರ್ಬೋದು, ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಿನ ಪ್ರತಿಫಲವನ್ನು ಪಡಿತಾ ಇದ್ದೀರಾ. ಈ ವಾರದಲ್ಲಿ ನಿಮ್ಮಲ್ಲಿರುವಂಥ ಸಣ್ಣ ಪುಟ್ಟ ಜಗಳಗಳು ಪರಿಹಾರ ಆಗ್ತಾ ಇದೆ. ನಿಮ್ಮಲ್ಲಿರುವಂಥ ಸಣ್ಣ ಪಟ್ಟ ಮನಸ್ತಾಪಗಳು ಸಹಿತ ಕ್ಲಿಯರ್ ಆಗ್ತಾ ಇದೆ. ಇಲ್ಲಿ ಫೈನಾನ್ಷಿಯಲ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗ್ರೋತನ್ನು ಪಡಿತಾ ಇದ್ದೀರಾ. ನಿಮ್ಮ ಆಧ್ಯಾತ್ಮಿಕ ಜೀವನ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಕೆರಿಯರ್ ವಿಚಾರಕ್ಕೆ ಹೋದರೆ ಅಂದರೆ ಹೇಳೋದೇ ಬೇಡ, ತುಂಬಾ ನಿಮ್ಮ ಪ್ರಮೋಷನ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ಅವಕಾಶಗಳನ್ನು ನೀವು ಪಡಿತಾ ಇದ್ದಾರೆ ಅಂತ ಹೇಳುತ್ತೆ. ಇಲ್ಲಿ ನಿಮ್ಮಲ್ಲಿರುವಂತಹ ಜ್ಞಾನ, ಕೌಶಲ್ಯ, ಸಂಕಲ್ಪ ಶಕ್ತಿಯನ್ನು ನಂಬಿ ಮುನ್ನಡೆಯಿರಿ ಅನ್ನೋದನ್ನು ಹೇಳ್ತಾ ಇದೆ. ಅಂದರೆ ಸೃಷ್ಟಿ ಮತ್ತು ಪ್ರಕಟಣೆಯ ಶಕ್ತಿ ನಿಮ್ಮೊಂದಿಗೆ ಪ್ರಬಲವಾಗಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಯೂನಿವರ್ಸ್ ನಿಮಗೆ ಈ ವಾರದಲ್ಲಿ ಕೊಡ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಒಟ್ಟಾರೆಯಾಗಿ ಏನಪ್ಪ ಅಂತ, ಹಳೆಯ ನಕಾರಾತ್ಮಕ ಯೋಚನೆಗಳು ಅಥವಾ ಗೊಂದಲಗಳನ್ನು ಬದಿಗಿಟ್ಟು ನಿಮ್ಮಲ್ಲಿರುವಂತಹ ದೈವ ಶಕ್ತಿ, ಸೃಷ್ಟಿ ಶಕ್ತಿಯನ್ನು ಬಳಸಿಕೊಂಡರೆ ನಿಮ್ಮ ಮುಂದಿನ ಹಾದಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಕನ್ನು ಚೆಲ್ಲುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಹಳೆ ನೋವು, ಹಳೆ ಶಕ್ತಿ ಎಲ್ಲ ಕ್ಲಿಯರ್ ಆಗ್ತಾ ಇದೆ. ಒಂದು ಕಾರ್ಮಿಕ್ ಎನರ್ಜಿ ಕ್ಲಿಯರ್ ಆಗ್ತಾ ಇದೆ. ಆ ಕಾರ್ಮಿಕ್ ಎನರ್ಜಿ ಕ್ಲಿಯರ್ ಆಗ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಅತಿ ಹೆಚ್ಚಿನ ಅವಕಾಶಗಳನ್ನು ಪಡಿತಾ ಇದ್ದಾರೆ, ಬದಲಾವಣೆಯನ್ನು ಪಡಿತಾ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ. ಒಂದು ದೈವಿಕ ಶಕ್ತಿ ನಿಮ್ಮ ಜೊತೆ ಇದೆ ಅಂತ ಹೇಳಿದಾಗ ಇಲ್ಲಿ ನಿಮಗೆ ಯಾವುದೇ ಥರದ ಮಾರ್ಗದರ್ಶನ ಬೇಡ. ಇವಾಗ ಹೋಗ್ತಾ ಇರೋ ದಾರಿಯಲ್ಲಿ ನೀವು ಸರಿಯಾದ ದಾರಿನ ತೋರಿಸ್ತಾ ಇದ್ದಾರೆ ಯೂನಿವರ್ಸ್ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.